ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾಯ್ತು ನೋಡಿ, ಎಂಥದೇ ಸಿಚುವೇಶನ್ ಬಂದರೂ ಪಾಸಿಟಿವ್ ಆಗಿರ್ಬೇಕು ಅಂತ ನಮ್ಗೆಲ್ಲ ಹೇಳ್ಕೊಟ್ಟಿದ್ದೆ ನೀವು. ಈಗ ನೋಡಿದ್ರೆ ನೀವೇ ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಲ್ಲ. ಪರಿಸ್ಥಿತಿ ಆಗಿದೆ ಗುಣ. ಯಾಕೋ ಮನ್ಸಿಗೆ ಏನೋ ಕೆಟ್ಟದಾಗುತ್ತೆ ಅಂತ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ನಮ್ಮನೇಲಿ ಬರೀ ಕೆಟ್ಟದೇ ಆಗ್ತಿದೆಯಲ್ಲ, ಅದಕ್ಕೆ ಭಯ. ಅಜ್ಜಿ, ಏನೇ ಕೆಟ್ಟದಾದ್ರೂ ಅದನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ, ಧೈರ್ಯವಾಗಿ ಎದುರಿಸ್ತಾ ಇದ್ದೀವಿ. ನಂಗೆ ಗೊತ್ತು ನೀವು ಆ ಪ್ರಿಯಾ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನೀವೇನು ತಲೆ ಕೆಡಿಸ್ಕೋಬೇಡಿ, ಅವಳನ್ನ ನಾನ್ ನೋಡ್ಕೋತೀನಿ. ಅವಳಿಂದ ಈ ಮನೆಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಅವಳ ಕೆಟ್ಟ ಕಣ್ಣುಗಳಿಂದ ಈ ಮನೆನ ಕಾಪಾಡೋ ಜವಾಬ್ದಾರಿ ನಂದು. ಅವಳ ಬಗ್ಗೆ ಹೇಳ್ತಿಲ್ಲ ಕಂದ, ಅದನ್ ಬಿಟ್ಟು ಈ ಮನೇಲಿ ಬೇರೆ ಏನೋ ಆಗುತ್ತೇನೋ ಭಯ. ಅಜ್ಜಿ, ಯಾವ ಸಂಸಾರದಲ್ಲಿ ತಾನೇ ಕಷ್ಟ ಇರಲ್ಲ ಹೇಳಿ? ಏನೇ ಕಷ್ಟ ಬಂದರೂ ಒಗ್ಗಟ್ಟಿಂದ ಇರಬೇಕು, ಧೈರ್ಯವಾಗಿ ಆ ಸಮಸ್ಯೆಗಳನ್ನ ಎದುರಿಸ್ಬೇಕು. ನೀನ್ ಎಷ್ಟೇ ಧೈರ್ಯ ಹೇಳಿದ್ರು ಕೆಲವೊಂದು ನೋವು ಮರೆಯಕ್ಕಾಗಲ್ಲ. ನಮ್ ಸೇವಂತಿ ನೋಡು, ಇವಳು ಯಾರಿಗೇನ್ ತೊಂದರೆ ಕೊಟ್ಟಿದ್ದಾಳೆ. ಆದ್ರೆ ನನ್ ಕಂದಂಗೆ ಎಂತ ಪರಿಸ್ಥಿತಿ ಬಂತು. ಮಡ್ಲಲ್ಲಿ ಆಡ್ಬೇಕಾಗಿರೋ ಮಗು ಮಡ್ಲು ಸೇರ್ಲೇ ಇಲ್ಲ. ಅಜ್ಜಿ, ಪ್ಲೀಸ್ ಯೋಚನೆ ಮಾಡ್ಬೇಡಿ. ಭಗವಂತನ್ಗೆ ಯಾವಾಗ ಕೊಡ್ಬೇಕು ಅಂತ ಇಚ್ಛೆ ಇರುತ್ತೋ ಅವ್ನ ಆವಾಗ್ಲೇ ಕೊಡೋದು. ಇಲ್ಲ ಕಂದ, ಮತ್ತೆ ನಿನ್ಗೆ ಆ ಭಾಗ್ಯ ಬರಲ್ಲ. ಅದಕ್ಕೆ ನನ್ಗೆ ಇಷ್ಟೊಂದು ಸಂಕಟ ಆಗ್ತಿರೋದು. ಅಜ್ಜಿ, ಯಾಕಿಷ್ಟು ಮನ್ಸು ಗಚ್ಕೋತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಏನ್ ಕಾರಣ ಅಂತ ಗೊತ್ತಿಲ್ಲ ಕಣು, ಆದ್ರೆ ಒಂದಲ್ಲ ಒಂದ್ ವಿಷಯದಲ್ಲಿ ಪಾಪ ನಮ್ ಸೇವಂತಿಗೆ ತೊಂದರೆ ಆಗ್ತಾನೆ ಇದೆ. ನನ್ಗೆಲ್ಲೋ ಒಂದ್ ಕಡೆ ಅನ್ಸ್ತಾ ಇದೆ, ಅವತ್ತು ನಾಗರ ಪಂಚಮಿ ದಿನ ಆ ನಾಗರ ತಾಳಿ ಕಳೆದೋಯ್ತಲ್ಲ, ಅದರಿಂದಾಗಿ ಈ ರೀತಿಯೆಲ್ಲ ಆಗ್ತಿದ್ಯೋ ಏನೋ ಅಂತ. ಆ ನಾಗರ ತಾಳಿ ಕಳೆದ ಮೇಲೆ ಸೇವಂತಿಗೆ ಅಭಾಷಣ ಆಯ್ತು. ಇವಳ ಮನ್ಸು ಹಾಳಾಯ್ತು. ಸಾಲ್ದಿತಿಗೆ ಮೊನ್ನೆ ಇವಳು ಕಿಡ್ನಾಪ್ ಆಯ್ತು. ನೀನೇ ಯೋಚನೆ ಮಾಡಿ ನೋಡು, ಒಂದಲ್ಲ ಒಂದು ಅನಾಹುತಗಳು ಆಗ್ತಾನೆ ಇದೆ. ಏಯ್, ನೀನ್ ಯಾಕೆ ಬಂದೆ? ಅದು ಅಜ್ಜಿ, ಜ್ಯೂಸ್ ಕೊಡೋಣ ಅಂತ ಬಂದೆ. ಜ್ಯೂಸು ಒಂದು ನೆಪ. ನಾವಿಲ್ಲಿ ಏನ್ ಮಾತಾಡ್ತಾ ಇದ್ದೀವಿ ಅಂತ ಕತ್ ಕೇಳಿಸ್ಕೊಳಕ್ ಬಂದ? ಅಯ್ಯೋ, ಹಾಗೇನಿಲ್ಲ ಅಜ್ಜಿ, ನಾನು ನಿಜವಾಗ್ಲೂ. ಮಾತ್ ಬೇಡ. ನನ್ ರೂಮ್ ಹತ್ರ ಬರೋದಿಕ್ಕೆ ನಿನ್ಗೆ ಯಾರು ಪರ್ಮಿಷನ್ ಕೊಟ್ರು? ಸಾರಿ ಅಜ್ಜಿ. ಅರ್ಜುನ್, ಆ ನಾಗರ ತಾಳಿ ಸಿಕ್ಕಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೌದು, ನೀನವತ್ತು ಅದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸು ಕಂದ. ಅದ್ರ ಅವಶ್ಯಕತೆ ಈಗ ನಮ್ಮನೆಗೆ ತುಂಬಾ ಇದೆ. ಸರಿ ಅಜ್ಜಿ. ಸೇವಂತಿ, ನೀನ್ ಮತ್ತೆ ನಾಗರ ತಾಳಿ ಬಗ್ಗೆ ಇಡೀ ದಿನ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಅದನ್ನ ಹುಡುಕ್ಸೋ ಜವಾಬ್ದಾರಿ ನಂದು. ನೀನ್ ಆರಾಮಾಗಿರು, ಸರಿನಾ? ಹೋಗ್ಬರ್ತೀನಿ ಅಜ್ಜಿ, ಹೋಗ್ಬರ್ತೀನಿ ಅಜ್ಜಿ. ಹೋಗ್ಬೇಕಂದ. ಅದಕ್ಕೆ ಯಾಕದ್ಕೆ ಏನಾಯ್ತು? ಏನಿಲ್ಲ ಭಾವ. ಅದಕ್ಕೆ ನಾನು ನಿಮ್ಮನ್ನ ಅಮ್ಮ ಅಂತ ಅನ್ಕೊಂಡಿದ್ದೀನಿ. ಈ ಮಗನ ಹತ್ರ ನಿಮ್ ನೋವೇನು ಅಂತ ಹೇಳ್ಕೊಳಲ್ವಾ?
ಈ ಮನೆ ಸೊಸೆಯಾಗಿ ಬರಲೇಬಾರ್ದಾಗಿತ್ತು ಭಾವ. ಯಾಕದ್ಕೆ ಹೀಗೆ ಮಾತಾಡ್ತಿದ್ದೀರಾ? ಈ ಮನೇಲಿ ಯಾರಾದ್ರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರಾ? ಛೆ, ಈ ಮನೇಲಿ ತೊಂದರೆ ಕೊಡೋಂಥ ಜನ ಯಾರಿದ್ದಾರೆ ಹೇಳಿ? ಆದ್ರೆ ನನ್ನಿಂದಾಗಿ ಇಲ್ಲಿರೋರಿಗೆಲ್ಲ ತೊಂದರೆ ಆಗ್ತಿದೆ ಭಾವ. ಅದು ನನಗೆ ಬೇಜಾರಾಗ್ತಾ ಇರೋದು. ನಿಮ್ಮಿಂದ ತೊಂದ್ರೆನಾ? ನನ್ನಿಂದಾಗಿ ಈ ಮನೆಯಲ್ಲೆಲ್ಲರೂ ನೋವು ಪಡ್ತಾ ಇದ್ದಾರೆ. ನನಗ್ ಮಗು ಆಗುತ್ತೆ, ನಾನ್ ತಾಯಿ ಆಗ್ತೀನಿ ಅಂತ, ಈ ಮನೆ ಬಳಗೋ ವಂಶೋದ್ಧಾರಕನನ್ನ ಹೆತ್ತು ಕೊಡ್ತೀನಿ ಅಂತ ಎಲ್ರು ಎಷ್ಟು ಖುಷಿಯಾಗಿದ್ರು ಗೊತ್ತಾ? ಆದ್ರೆ ನಂಗೆ ಅಮೋಷನ್ ಆಗೋಯ್ತು. ಹೋದ ವರ್ಷ ನಾಗರ ಪಂಚಮಿ ದಿನ ನನಗೆ ನಾಗರ ತಾಳಿ ಕೊಟ್ಟು ಪೂಜೆ ಮಾಡು ಅಂತ ಹೇಳಿದ್ರು. ನಾಗರ ಪೂಜೆ ಮಾಡಿದ್ರೆ ನನಗ್ ಮಗು ಆಗತ್ತೆ ಅಂತ ನಾನು ತುಂಬಾ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದೆ. ಆದ್ರೆ ಆಗಿದ್ದೇನು, ಅದ್ಯಾವುದೋ ಹುಡುಗ ಆ ತಾಳಿನ ಕದ್ಬಿಟ್ಟ. ಅವತ್ತೇ ಮನೆಯವ್ರಿಗೆಲ್ಲ ಆತಂಕ ಶುರು ಆಯ್ತು. ಇದು ಅಪಶಕುನದ ಸೂಚನೆನಾ ಅಂತ. ಅದು ಸೂಚನೆನೆ ಅನ್ನೋ ಹಾಗೆ ನಾನ್ ನನ್ನ ಮಗುನ ಕಳ್ಕೊಂಡ್ಬಿಟ್ಟೆ. ಈ ಮನೆ ಸಂತೋಷ ಹಾಳಾಗೋದಕ್ಕೆ ನನ್ನ ನೆಗ್ಲಿಜೆನ್ಸಿನೇ ಕಾರಣ. ಆ ನಾಗರ ತಾಳಿ ಕಳೆದೋಗಿದ್ದೆ ಕಾರಣ ಭಾವ. ಆ ನಾಗರ ತಾಳಿ ಕಳ್ಕೊಂಡಿದ್ದಕ್ಕೇನೆ ಭಾವ ನಾನ್ ನನ್ನ ಮಗುನ ಕಳ್ಕೊಂಡಿದ್ದು. ಪಾಪ ಅದ್ಕೆ ಮಗು ಕಳ್ಕೊಂಡಿರೋದಕ್ಕೆ ಅವರೇ ಕಾರಣ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇದೆಲ್ಲ ಶತ್ರುಗಳ ಪ್ಲಾನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನೀವ್ಯಾಕೆ ಹಾಗೆ ಅನ್ಕೋತೀರಾ ಅದ್ಕೆ? ನಾಗರ ತಾಳಿ ಕಳ್ದೋಗಿರೋದಕ್ಕೂ ನಿಮಗೆ ಮಗು ಆಗದೆ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ನೀವೇನು ಯೋಚನೆ ಮಾಡಬೇಡಿ. ಹೇಗೆ ಯೋಚನೆ ಮಾಡದೆ ಇರ್ಲಿ ಭಾವ? ನಾನು ಕಳ್ಕೊಂಡಿರೋದು ಬಂಗಾರ ಅಲ್ಲ, ಬೆಲೆ ಕಟ್ಟಕ್ಕಾಗ್ದಿರೋಂಥ ರತ್ನ, ಜೀವಂತವಾದ ಗೊಂಬೆ, ನನ್ನ ಜೀವನದ ಒಂದು ಭಾಗ ಭಾವ. ನಿಜ ಅದ್ಕೆ, ಬೇಜಾರು ಮಾಡ್ಕೋಬೇಡಿ. ನೀವೇನದ್ಕೆ ನಿಮಗೆ ಮತ್ತೆ ಮಕ್ಕಳೇ ಆಗಲ್ಲ ಅನ್ನೋ ಥರ ಬೇಜಾರಾಗ್ತಿದ್ದೀರಾ? ನೋಡಿ, ನಾನಂತೂ ದೇವ್ರನ್ನ ನಂಬಲ್ಲ, ನೀವು ನಂಬ್ತೀರಾ ತಾನೆ? ಆ ನಂಬಿಕೆಗೆ ದೇವರು ಯಾವತ್ತೂ ಮೋಸ ಮಾಡಲ್ಲ. ಅದಕ್ಕೆ ನಿಮ್ಮ ಮಡ್ಲು ಮತ್ತೆ ತುಂಬುತ್ತೆ. ಯೋಚನೆ ಮಾಡಬೇಡಿ. ಅಷ್ಟಾದ್ರೆ ಸಾಕು ಭಾವ, ನಾನಿನ್ನೇನು ಕೇಳಲ್ಲ ದೇವ್ರ ಹತ್ರ. ಭಾವ, ನನ್ ಮಗು ಹೀಗಿರುತ್ತೆ ಹಾಗಿರುತ್ತೆ ಅಂತ ತುಂಬಾ ಕಲ್ಪನೆ ಮಾಡ್ಕೊಂಡಿದ್ದೆ. ನಿಮಗ್ ಗೊತ್ತಾ, ಈ ಪ್ರೀ ಥಿಂಕಿಂಗ್ ಅಂತಾರಲ್ಲ, ಆ ಥರ ನನ್ ಮಗು ಈ ಥರ ಹುಟ್ಟುತ್ತೆ.